ಭಾಸ್ಕರನ ನೆನಪು ಮಾಡಲು ಪಾರ್ಥಕ್ಕನಿಗೆ ಒಚ್ಚಿಕೊಟ್ಟ ಹಾಗಾಯಿತು. ಬಾಣಂತಿ ಕೋಣೆಗೆ ಬಂದರು. ಗೋಡೆಗೆ ಬೆನ್ನು ಆನಿಸಿ ಕತೆ ಪುಸ್ತಕ ಹಿಡಿದು ಕುಳಿತಿದ್ದ ಬಾಣಂತಿಗೆ, ನಾಳೆ ಬೆನ್ನು ನೋವು ಶುರುವಾಗುತ್ತದೆ, ಹೀಗೆ ಓದಿದರೆ ಕಣ್ಣು ಯಾಕೆ ಮುಡಿಯುತ್ತದೆ, ತೆಗೆದಿಡು ಪುಸ್ತಕವನ್ನು ಎಂದರು. ಅವಳು ತೆಗೆದಿಡಲಿಲ್ಲ. ಹೋಗಿ ಪಾರ್ಥಕ್ಕ, ನಂಗೆ ಮಲಗಿ ಮಲಗಿ ಬೇಜಾರು ಬಂದು ಹೋಯಿತು. ಈಗ ಹಾಗೇ ಮಲಗಿ ಬೇಜಾರಾಗುತ್ತದೆ. 3 ತಿಂಗಳಾಗುವ ಹೊತ್ತಿಗೆ ಸ್ವಸ್ಥ ಮಲಗಿಯೇನೇ ಎಂದು ಕಾಣುತ್ತದೆ. ಅಷ್ಟು ಬೆನ್ನು ನೋವು, ಕಣ್ಣು ನೋವು, ಮೈಕೈ ನೋವು ಶುರುವಾಗುತ್ತದೆ. ನನ್ನ ಮಾತು ತಕೋ, ಬಾಣಂತನ ಕಾಟು ಮಾಡಿಕೊಳ್ಳಬಾರದು, ಮಲ್ಕೋ ಎಂದರು. ರತ್ನ ಪುಸ್ತಕ ತೆಗೆದಿಟ್ಟಳು. ಮಗುವನ್ನು ಮೀಯಿಸಿ ಮಲಗಿಸಿದ್ದರಿಂದ ಅದು ಗಾಢ ನಿದ್ರೆಯಲ್ಲಿತ್ತು. ತಲೆಯ ಇಕ್ಕೆಲಗಳಲ್ಲಿ 2 ಕೈ ಮುಷ್ಟಿಯನ್ನಿರಿಸಿಕೊಂಡು ಮಲಗಿತ್ತು. ಕಂಡೆಯ ಮಗು ಮಲಗಿದ್ದು? ಹೆಡಿಗೆಯಲ್ಲಿ ಮಣ್ಣು ಹೊರುವಂತಿಲ್ಲವೇ? ಮಗು ಅಬ್ಬೆಯ ಹೊಟ್ಟೆಯಲ್ಲಿರುವಾಗ ಕಗ್ಗತ್ತಲೇ ಇರುತ್ತದೆಯಲ್ಲ. ದೇವರೇ, ಒಂದು ಸಲ ಈ ಕತ್ತಲೆಯಿಂದ ನನ್ನನ್ನು ತಪ್ಪಿಸು ಅಂತ ಬೇಡಿಕೊಳ್ಳುತ್ತದೆಯಂತೆ. ತಪ್ಪಿಸಿದರೆ ಎಂತ ಕೊಡುತ್ತಿ ನನಗೆ ಎಂದು ದೇವರು ಕೇಳುತ್ತಾನಂತೆ. ನಿಂಗೆ ದೇವಸ್ಥಾನ ಕಟ್ಟಿಸುತ್ತೇನೆ ಎನ್ನುತ್ತದಂತೆ ಮಗು. ಈಗ ಭೂಮಿಗೆ ಬಂತಲ್ಲ, ಬೆಳಕು ಕಂಡಿತಲ್ಲ, ನಂಗೆ ಎಂಥದೂ ಮಾಡಲಿಲ್ಲ ನೀನು ಅಂತ ಅವಾಗ ಬಂದು ದೇವರು ಮಾತಾಡಿಸುತ್ತಾ ಹೇಳುತ್ತಾನಂತೆ. ನಿದ್ದೆಯಲ್ಲಿ ಮಗು ನಗುತ್ತದೆಯಲ್ಲ, ಅದಕ್ಕೆ. ಆಯಿತು, ದೇವಸ್ಥಾನ ಖಂಡಿತ ಕಟ್ಟಿಸುತ್ತೇನೆ ಅಂತ ಮಗು ಅವನನ್ನು ಕಳಿಸುತ್ತಾ ಇರುತ್ತದೆ. 2-2.5 ತಿಂಗಳಲ್ಲಿ ದೇವಸ್ಥಾನ ಕಟ್ಟಲು ಶುರು ಮಾಡುತ್ತದೆ. ಹೀಗೆ ಮಣ್ಣು ಹೊತ್ತು. ಬೇಕಾದರೆ ಅದರ ಮುಷ್ಟಿ ಬಿಡಿಸಿ ನೋಡು, ಅದರಲ್ಲಿ ಚೂರು ಚೂರು ಮಣ್ಣಿರುತ್ತದೆ. ರತ್ನ ಹೂಗುಟ್ಟುತ್ತಾ ಇದ್ದಳು. ರವಿ ಮಗುವಾಗಿದ್ದಾಗಲೂ ಹೀಗೇ ಹೇಳಿದ್ದರು ಪಾರ್ಥಕ್ಕ. ಅವಳಿಗೆ ನೆನಪಿದೆ. ಈಗಲೂ ಹೇಳುತ್ತಾರೆ, ಮುಂದೆ ಸರೋಜನಿಗೂ ಹೇಳಿಯಾರು. ಆದರೆ ಹಿಂದೊಮ್ಮೆ ನೀವು ಹೇಳಿದ್ದಿರಿ ಎನ್ನಲು ಮನಸ್ಸಾಗುವುದಿಲ್ಲ. ಆ ಮಾತುಗಳೆಲ್ಲ ಹಾಗೆ, ಮಗುವಿನ ಕುರಿತ ಮಾತುಗಳೇ ಹಾಗೆ. ಕೇಳುತ್ತಲೇ ಇದ್ದರೆ ರುಚಿ ಹೆಚ್ಚುತ್ತಲೇ ಇರುತ್ತದೆ. ಎದ್ದು ಬಂದು ಹಾಯಂತ ಮಲಗಿದ ಮಗುವಿನ ಮುಷ್ಟಿ ಬಿಚ್ಚಿ ನೋಡಲು ಮನಸ್ಸಾಗುವುದಿಲ್ಲ. ನಾ ಮಲಗ್ತೇನಪ್ಪ ಎಂದು ಅಲ್ಲಿಯೇ ಒರಗಿಕೊಂಡಳು ರತ್ನ. ಮಗುವನ್ನು ಮಲಗಿದಾಗ ನೋಡಬಾರದು, ದೃಷ್ಟಿಯಾಗುತ್ತದೆ ಎನ್ನುತ್ತಾ ನುಸಿಬಲೆಯನ್ನು ಇಳಿಬಿಟ್ಟು ಕುಳಿತುಕೊಂಡು ಮೆಲ್ಲನೆ ತೊಟ್ಟಿಲು ಬೀಸತೊಡಗಿದರು. ತೂಗುತ್ತಾ ಮನಸ್ಸು ಭಾಸ್ಕರನನ್ನು ನೆನೆಯಿತು. ಅವರು ಸಾಯುವಾಗ ನಮ್ಮ ಭಾಸ್ಕರ ಎಷ್ಟಿದ್ದ? 4 ವರ್ಷದ ಮಗು. 6 ವರ್ಷದವರೆಗೂ ಹೀಗೆ ತೊಟ್ಟಿಲಲ್ಲಿಟ್ಟು ತೂಗಿದ್ದು. ಬೇರೆ ಪ್ರಪಂಚ ಇತ್ತೇ ನನಗೆ. ಎಷ್ಟು ಹಾಡು ಹೇಳಿದ್ದೇನೋ, ಅದರ ಅರ್ಧ ಸಹ ಈಗ ಬರುವುದಿಲ್ಲ. ಕಡೆಗೂ ಉಣಿಸಿಯೇ ಬಿಟ್ಟ. ಎಣಿಸಿದರೆ ಕರುಳು ಕತ್ತರಿಸಿದ ಹಾಗೆ ಆಗುತ್ತದೆ. ರತ್ನ ಸಹಾನುಭೂತಿಯಿಂದ ಕೇಳಿದಳು. ಬೇಜಾರು ಮಾಡಿಕೊಳ್ಳಬೇಡಿ ಪಾರ್ಥಕ್ಕ, ಏನು ಮಾಡುವುದು? ಅದೆಲ್ಲ ನಾವು ಪಡೆದುಕೊಂಡು ಬಂದದ್ದಲ್ಲವೇ ಎಂಬ ಸಮಾಧಾನ ವಾಕ್ಯಗಳನ್ನು ಬಾಯ್ಪಾಠ ಒಪ್ಪಿಸುವವರಂತೆ ಹೇಳಿದಳು. ಬೇಜಾರು ಮಾಡಿಕೊಳ್ಳಬಾರದು ಅಂದರೆ ಅದು ಹೇಗೆ? ಕೂತಲ್ಲಿ ನಿಂತಲ್ಲಿ ನಂಗೆ ಅವನ ನೆನಪು ಆಗುತ್ತದೆ ಗೊತ್ತುಂಟಾ? ಆಗ ಅಲ್ಲಿಗೆ ಸರೋಜನೂ ಬಂದಳು. ಪಾರ್ಥಕ್ಕ, ಏನು ಮಾತಾಡುತ್ತಿರಬಹುದು? ನಾನು ಒಂಚೂರು ಕೇಳುವ ಅಂತ ಬಂದೆ. ಕಂಡರೆ ಅದೇ ಮಾತು ಭಾಸ್ಕರಣ್ಣನದು. ನಿನ್ನ ಭಾಸ್ಕರಣ್ಣನದೇ. ಈ ಪಾರ್ಥಕ್ಕನಿಗೆ ಅದನ್ನು ಬಿಟ್ಟರೆ ಬೇರೆ ಎಂಥದುಂಟು? ನೀ ಮಾತಾಡುವುದು ಕಂಡರೆ ಪ್ರಾಯ ಹೋದ ಅಜ್ಜಿ ನಾನಾ ನೀನಾ ಅಂತ. ನೀನು ಧೋರಣೆಯ ಸ್ವರ ಬಿಡುಕಾಂಬ. ಅಯ್ಯಯ್ಯ, ನಾನೆಂತ ಧೋರಣೆ ಮಾಡಿದೆ ಈಗ? ನೀವು ಏನೇ ಹೇಳಿ ಪಾರ್ಥಕ್ಕ, ಭಾಸ್ಕರಣ್ಣನನ್ನು ಹೆತ್ತದ್ದು ನಾಳೆ ಅವ ನಿಮ್ಮನ್ನು ನೋಡುತ್ತಾನೆ ಅಂತವ. ಹಾಗಾದರೆ ರತ್ನಕ್ಕ ರವಿಯನ್ನು, ಈ ಹೆಣ್ಣನ್ನು ಹೆತ್ತದ್ದು ನಾಳೆ ಇವಳು ಹೇಳಿದ ಹಾಗೆಯೇ ಅವಳು ಕೇಳಬೇಕು ಅಂತವ. ಅದರಲ್ಲಿ ಖುಷಿಯೂ ಇದೆಯಲ್ಲ. ಈ ಮಗು ಕೊಡುವ ಖುಷಿಗೆ ಸಾಟಿಯೇ ಇಲ್ಲಂತ ನೀವೇ ಹೇಳುತ್ತೀರಿ. ಈ ಖುಷಿಯನ್ನು ತೆಗೆದುಕೊಂಡು ಅವು ದೊಡ್ಡದಾದ ಮೇಲೆಯೂ ಅವಕ್ಕಾಗಿ ನಾವು ಪಟ್ಟ ಕಷ್ಟಗಳನ್ನು ಅವಕ್ಕೆ ಕೊಟ್ಟ ಸಾಲವೆಂಬಂತೆ ಹೇಳುತ್ತಾ ಬಡ್ಡಿ ಸಮೇತ ವಸೂಲು ಮಾಡಲು ಹವಣಿಸುವವರಂತೆ ನಾವಾದರೂ ಯಾಕೆ ಮಾಡಬೇಕು? ನಾ ಹೇಳುವುದಾದರೆ, ದೊಡ್ಡವರು ನೀವೆಲ್ಲ ಭಾರೀ ಆಸ್ತಿ ಇಟ್ಟುಕೊಂಡಿರುತ್ತೀರಿ ಮಕ್ಕಳ ಬಗ್ಗೆ. ಅದೇ ತಪ್ಪು. ಹೆಣೆ, ನಿನ್ನ ಪ್ರಾಯ ಎಷ್ಟು, ಅನುಭವ ಎಷ್ಟು? ನಿನ್ನ ವಯಸ್ಸಿಗೆ ನೀನು ಹೀಗೆ ಆಡುವುದೇ ಸರಿ. ಬೇಗ ಒಂದು ಮದುವೆಯಾಗಿ ಆಚೆ ಕಂಡು ಈಚೆ ಕಾಣುವುದರೊಳಗೆ ಒಂದು ಮಗುವಾಗಲಿ, ಆ ಮಗು ದೊಡ್ಡದಾಗಲಿ. ಆಗ ಗೊತ್ತಾಗುತ್ತದೆ ಇದೆಲ್ಲ ಏನು ಅಂತ. ಇಂತಹ ಮಾಯೆ ಬಿಡಬೇಕು ಎನ್ನುತ್ತಾರೆ. ಮಾಯೆಯನ್ನೇ ಬಿಟ್ಟ ಮೇಲೆ ಪ್ರಪಂಚ ಯಾಕೆ ಇರಬೇಕು? ನಾನು ನನ್ನ ಭಾಸ್ಕರನನ್ನು ಹೇಗೆ ಸಾಕಿದೆ? ನಿಮ್ಮಂತೆಲ್ಲ ಬೇಕೆಂಬಷ್ಟು ಇದ್ದು ಸಾಕಿದೆನಾ? ಆ ದೇವರಿಗೂ ಗೊತ್ತಿತ್ತು ನನ್ನ ಕಷ್ಟ. ಅದಕ್ಕೆ ನನಗೆ ಎಷ್ಟು ಹಾಲಿತ್ತು ಗೊತ್ತುಂಟಾ? 2 ವರ್ಷದವರೆಗೂ ಎಳೆದಿದ್ದನಲ್ಲವ.
ಸುಮ್ಮನೆ ಊಜಿದ್ದಲ್ಲ. ಅವ ಮರೆತರೆ ಕೂಗಿ ಕರೆದು ಕುಡಿಸುವಷ್ಟು ಹಾಲು ತುಂಬಿರುತ್ತಿತ್ತು. ಈಗಿನವರ ಹಾಗೆ ಬಚ್ಚಟೆ ಮೊಲೆಯಲ್ಲ. ನಿಮ್ಮದೆಲ್ಲ ಎಂತದು? 4 ತಿಂಗಳಿಗೆ ಹಾಲಿಲ್ಲ. ಬಾಟಲಿಯಂತೆ ಡಬ್ಬಿಯಂತೆ. ಇದು ಮಕ್ಕಳನ್ನು ಸಾಕುವ ಚಂದವ? ಎಲ್ಲ ಮರೆತು ನಕ್ಕರು ಒಂದು ಕ್ಷಣ. ರತ್ನನಿಗೂ ನಗೆ ಬಂತು. ತುಸು ನಾಚಿಕೆಯೂ ಆಯಿತು. ತನ್ನಷ್ಟಕ್ಕೆ ಕೈ ಸೆರಗು ಸರಿ ಮಾಡಿತು. ತಲೆ ಬೋಳಿಸಿಕೊಂಡು ರವಕೆ ಹಾಕದೆ ಬರಿಯ ಕೆಂಪು ಸೀರೆಯಲ್ಲಿ ಕುಳಿತ ಪಾರ್ಥಕ್ಕನ ಎದೆ ಈಗ ಸಹ ಬಾಡಿ ಬತ್ತಿರುವ ಅವಸ್ಥೆಯಲ್ಲಿಯೂ ಹಸಿಯ ಗುರುತಿದ್ದಂತಿತ್ತು. ಫಕ್ಕೆಂತ, ಅಲ್ಲ ಪಾರ್ಥಕ್ಕ, ಗಂಡ ಸತ್ತ ಮೇಲೆ ಹೀಗೆ ರವಿಕೆ ಸಹ ಹಾಕದೆ ಹೇಗೆ ಕಳೆದಿರಿ ನೀವು ಎಂದು ಕೇಳಿದಳು. ಆ ವಿಷಯ ಬಿಡು. ಹೇಳಿದರೆ ರಾಮಾಯಣ ಬಿಟ್ಟು ವಾಲ್ಮೀಕಿ ಇದನ್ನೇ ಬರೆಯುತ್ತಿದ್ದ. ನಾ ಏನ್ ಹೇಳುತ್ತಿದ್ದೆ? ಭಾಸ್ಕರನಲ್ಲವೇ? ಮಾಣಿ ಮದುವೆ ಬೇಡ ಅಂದದ್ದು ಕಡೆಗೂ ಕೊರಾತಿಯನ್ನು ಮದುವೆಯಾದನಲ್ಲ. ಅವ ಯಾರನ್ನೇ ಮದುವೆಯಾಗಲಿ, ಅಮ್ಮ ಹೀಗುಂಟು ಅಂತ ನಾ ಸಿಟ್ಟು ಮಾಡಿಕೊಂಡಿದ್ದರೂ ಹೇಳಿ ಕಾಲಿಗೆ ಬಿದ್ದು ಹೋಗುತ್ತಿದ್ದ ನೋಡು. ನಾ ಮಗ ಇಲ್ಲ ನನಗೆ ಎಂಬ ಸಮಾಧಾನ ಮಾಡಿಕೊಳ್ಳುತ್ತಿದ್ದೆ. ಅವನಿಗೆ ಅಷ್ಟು ಬುದ್ಧಿ ದೇವರು ಕೊಡಲಿಲ್ಲ. ಉಗ್ರಾಣ ಕೋಣೆಗೆ ಸಾಮಾನು ಸೇರಿಸಿಡಲೆಂದು ಹೋಗುತ್ತಿದ್ದ ಗೌರಮ್ಮ ಒಂದು ಗಳಿಗೆ ನಿಂತು ನೋಡಿ, ಪಾರ್ಥಕನಿಗೆ ಮಾತಾಡಲಿಕ್ಕೊಂದು ಜನ ಗಟ್ಟಿ ಸಿಕ್ಕಿತು ಎಂದು ನಗುತ್ತಾ ಹೋದರು. ಪಾರ್ಥಕ್ಕ ಮಾತು ಮುಂದುವರಿಸಿದರು. ಪರಾಧೀನ ಅಲ್ಲ ಎಂದಳು ನಿನ್ನ ಅಮ್ಮ. ಅಪ್ಪಯ್ಯನು, ಅದು ಅವರ ದೊಡ್ಡ ಮನಸ್ಸು. ಆದರೆ ಇದು ನನ್ನ ಜಾಗವಾ? ಎಷ್ಟೆಂದರೂ ಒಂದು ಉಪಕಾರ. ನಾಳೆ ನಾನು ಕೈಕಾಲು ಬಿದ್ದು ಮಲಗಿದಲ್ಲೇ ಆದರೆ ಹೇಲು ಉಚ್ಚೆ ಬಾಚಬೇಕು ಗೌರಿಯೇ. ಇದು ಸಮವಾ? ಒಂದೊಂದು ಸಲ ಎಣಿಸುತ್ತಾ ಹೋದರೆ ರಾತ್ರಿ ತಟಕು ನಿದ್ರೆ ಹತ್ತುವುದಿಲ್ಲ ಗೊತ್ತುಂಟ. ಅದಕ್ಕೆ ರತ್ನ, ಹಾಗೆಂತ ಅವನ ಹೆಂಡತಿ ಒಳ್ಳೆಯದಂತಲ್ಲ. ಬಂದು ಹೋದವರಿಗೆ ಬಹಳ ಉಪಚಾರವಂತೆ. ಅಪ್ಪಯ್ಯನೇ ಹೇಳುತ್ತಿದ್ದರಲ್ಲ. ಅಪ್ಪಯ್ಯನೇನು ಸ್ವಲ್ಪ ಸಲ ಹೋಗಿದ್ದರ ಅವರ ಮನೆಗೆ? ಅವರು ಅವನ ಮನೆಯಲ್ಲಿಯೇ ಇದ್ದರಲ್ಲ ಎಂದಳು. ಹೌದು ಮಾರೈತಿ. ಇವ ಅವನ ಮನೆಗೆ ಯಾವ ಕರ್ಮಕ್ಕೆ ಹೋಗಬೇಕು? ಹಾಗೆ ಹೋಗುವುದು ಇರುವುದು ನಂಗೆ ಸಮ ಕಾಣುವುದಿಲ್ಲ. ಯಾಕೆ ಹೋಗಬೇಕು ಜನಿವಾರ ಹಾಕಿಕೊಂಡವ, ಗಾಯತ್ರಿ ಹೇಳುವವ? ಇರ್ಲಿ, ಭಾಸ್ಕರ ಅವನ ಹತ್ತಿರ ಒಂದು ಸಲವಾದರೂ ಅಮ್ಮ ಇದ್ದಾಳ ಸತ್ತಾಳ ಎಂದು ವಿಚಾರಿಸಿದ್ದಾನ ಕೇಳು. ಹೆತ್ತ ಅಬ್ಬೆಯನ್ನು ವಿಚಾರಿಸದವ ಇವ ದೇಶ ಉದ್ಧಾರ ಮಾಡುತ್ತಾನ? ಹೆಂಡತಿ ಒಳ್ಳೆಯದೇ ಇರಲಿ, ಅವನಿಗೆ ಪರಮಾನ್ನವನ್ನೇ ಮಾಡಿ ಬಡಿಸಲಿ, ನಂಗೇನ ಎಂದರು ಪಾರ್ಥಕ್ಕ. ನಿಮ್ಮನ್ನು ಕರೆದುಕೊಂಡು ಬರಲಿಕ್ಕೆ ಹೇಳುತ್ತಿದ್ದಳಂತೆ ಅಪ್ಪಯ್ಯನ ಎದುರಿಗೆ ಎಂದಳು ಸರೋಜ. ಹೇಳದೆ ಅಡಿಗೆ ಮಾಡಿ ಹಾಕಲಿಕ್ಕೆ ಒಂದು ಜನವಾಯಿತು. ಅವಳು ಹಾಗೆ ಹೇಳಿದರೆ ನನ್ನ ಮಗನೆನ್ನಿಸಿಕೊಂಡವ ಏನಂದ? ಏನಾದರೂ ಅಂದನ? ಅವನ ಬಾಯಿ ಬಿದ್ದು ಹೋಗಲಿಕ್ಕೆ, ಮುಟ್ಟಿದ ನೀರಿನಲ್ಲಿ ಹುಳವಾಗಲಿಕ್ಕೆ? ಮಾತಾಡಿದರೆ ಎಲ್ಲಿ ನಿನ್ನ ಅಪ್ಪಯ್ಯನನ್ನು ಕರೆದುಕೊಂಡೇ ಬಂದು ಬಿಡುತ್ತಾನೋ ಅಂತ ಹೆದರಿದನೇನು? ವಾಸ್ತೇವ ಎಂದೂ ಹಾಗೆ ಮಾಡಲಿಕ್ಕಿಲ್ಲ. ನಾನು ಭಾಸ್ಕರನ ಮನೆಗೆ ಕಾಲಿಡುವುದೂ ಇಲ್ಲ. ನಂಗವ ಮಗನೂ ಅಲ್ಲ. ಅವರ ಸ್ವರ ನಡುಗುತ್ತಾ ಕರಗುತ್ತಾ ಹೋಯಿತು. ಸುತ್ತ ನಿರಿಗೆಗಟ್ಟಿ ಬಾವಿಗಿಳಿದಿದ್ದ ಬಿಳಿ ಹೂವಿನ ತೆಳು ಪರೆಯ ಕಣ್ಣಿಂದ ಒಂದು ಹುಂಡು ಕಣ್ಣೀರು ಕುಡಿಯಲ್ಲಿ ಬಂದು ಕಳಕಿತು. ಆಗದು ಎಂದು ಕಂಡ ಕೂಡಲೇ ಮನಸ್ಸಿಗೆ ಬಂದದ್ದನ್ನೆಲ್ಲೇ ಹೇಳುವುದ ನೀವು? ನಿಮ್ಮದು ಅತಿರೇಕವಾಯಿತು ಎಂದಳು ಸರೋಜ. ರತ್ನನಿಗೆ ಸರೋಜ ಹಾಗೆ ಪಾರ್ಥಕ್ಕನಿಗೆ ತಲೆ ಹೆಟ್ಟಿ ಹೇಳಿದಂತೆ ಹೇಳಿದ್ದು ಸರಿ ಕಾಣಲಿಲ್ಲ. ಇವಳ ಪ್ರಾಯ ಎಷ್ಟು, ಅವರದ್ದೆಷ್ಟು? ನಾಲಿಗೆ ಸ್ವಲ್ಪ ಹಿಂದಿದ್ದರೆ ಒಳ್ಳೆಯದು. ಕೊರಾತಿಯನ್ನು ಮದುವೆಯಾದರೆ ಯಾರು ಸಹಿಸುತ್ತಾರೆ? ಬೇರೆ ಯಾವ ಜಾತಿಯವರನ್ನು ಬೇಕಾದರೆ ಮದುವೆಯಾಗಲಿ, ಆದರೆ ಎಲ್ಲ ಬಿಟ್ಟು ಕೊರಾತಿಯನ್ನ? ತನ್ನ ರವಿ ಹಾಗೆ ಮಾಡಿದರೆ ತಾನೂ ಈ ಕಾಲದಲ್ಲಿ ಬೆಳೆದವಳೂ ಖಂಡಿತ ಒಪ್ಪಲಿಕ್ಕಿಲ್ಲ. ಸರೋಜನಿಗೇನು, ಇನ್ನೂ ಮದುವೆ ಇಲ್ಲ, ಮಕ್ಕಳಿಲ್ಲ, ಕಷ್ಟದ ಬಿಸಿ ಗೊತ್ತಾಗುವುದಿಲ್ಲ ಎಂದುಕೊಂಡಳು. ಸರೋಜಾ, ಪಾರ್ಥಕ್ಕ ಹೇಳುವುದು ಅತಿರೇಕವೆಂತದ? ನೀನೇ ಆಲೋಚನೆ ಮಾಡು. ನಾಳೆ ನಿನ್ನ ಮಗ ಒಬ್ಬ ಕೊರಾತಿಯನ್ನು, ಎಲ್ಲಕ್ಕಿಂತಲೂ ನೀಚದಲ್ಲಿ ನೀಚ ಜಾತಿಯ ಹುಡುಗಿಯನ್ನು ಮದುವೆಯಾಗಿ ಬಂದರೆ ನೀನು ಮನೆ ಹೊಗ್ಗಿಸಿಕೊಳ್ಳುತ್ತೀಯಾ? ಹೋಗ್ಲಿ, ನೀನೇ ಒಬ್ಬ ಕೊರಗನನ್ನು ಮದುವೆಯಾಗಲಿಕ್ಕೆ ತಯಾರಿದ್ದೀಯಾ? ಅದನ್ನೆಲ್ಲ ಈಗ ಹೇಗೆ ಹೇಳುವುದು? ಅಂತಹ ಸಂದರ್ಭ ಬಂದರೆ ತಿಳಿದೀತು. ಈಗ ನಾನು ಹೌದು ಎಂದರೂ ಇಲ್ಲವೆಂದರೂ ಬೆಲೆ ಇಲ್ಲ. ಆದರೆ ಒಂದು ರತ್ನಕ್ಕ, ಭಾಸ್ಕರಣ್ಣ ನನ್ನ ನಿನ್ನಂತಹ ಮನಸ್ಸಿನವನಲ್ಲ. ಅವ ಯೋಚಿಸುವ ರೀತಿಯೇ ಬೇರೆ. ಶೂದ್ರರಿಗಾಗಿ ಕೆಲಸ ಮಾಡುವವರು ಬೇಕಷ್ಟು ಜನ ಇದ್ದಾರೆ. ಆದರೆ ಅದನ್ನೇ ಇಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡು ಅಲ್ಲಿನದೇ ಒಬ್ಬ ಹುಡುಗಿಯನ್ನು ಮದುವೆಯಾಗಿ ಅವಳ ಬದುಕಲ್ಲಿ ಬೆರೆಯುವ ಧೈರ್ಯ ಯಾರು ಮಾಡಿದ್ದಾರೆ?
ಭಾಸ್ಕರಣ್ಣ ಮದುವೆಯೇ ಬೇಡ ಎನ್ನುತ್ತಿದ್ದವ ಕುಮುದಿನಿ ಅತ್ತಿಗೆಯನ್ನು ಯಾಕೆ ಮದುವೆಯಾದ ಗೊತ್ತುಂಟ ನಿಂಗೆ? ಒಂದು ದಿನ ಶೀನಣ್ಣನ ಹತ್ತಿರ ಹೇಳಿದನಂತೆ, ನಾನೇನು ಅವರ ಉದ್ಧಾರಕ್ಕೆ ಆಗಲಿಲ್ಲ, ತೀರಾ ಕೆಳಮಟ್ಟದವರೆಂತ ಹೇಳುವ ಅವರಲ್ಲಿ ನಾನು ಬೆರೆಯಬೇಕು ಎಂಬ ಆಸೆಯಿಂದ ಆದೆ. ನಾನು ಅವರಂತೆಯೇ ಅವರು ನನ್ನಂತೆಯೇ ಎಂಬುದು ನನಗೂ ತಿಳಿಯಬೇಕು ಅಂತ ಆದೆ ಎಂದನಂತೆ. ಆದರೆ ಪಾಪ ಅವಳ ಕಡೆಯವರು ಅವರಿಬ್ಬರನ್ನೂ ಮನೆಯೊಳಗೆ ಸೇರಿಸುವುದಿಲ್ಲವಂತೆ. ತನ್ನ ಊರಿಗೆ ಹೋಗದೆಯೇ ಬಹಳ ಕಾಲವಾಯ್ತಂತೆ ಅತ್ತಿಗೆ. ಅಷ್ಟೇ, ಕಡೆಗೆ ಆಗುವುದು ಅಷ್ಟೇ ಎಂದೆ. ಕಡೆ ಕಾಲಕ್ಕೆ ಬೇಕಾಗುವುದು ನಾವೇ ಪಾಪ ಕಂಡು ಕರುಳು ಕರಗಿ ಭಾಸ್ಕರ ಬಾ ಎಂದೆವೇ ಹೊರತು ಅವರ ಕಡೆಯವರು ಅದನ್ನು ಕರೆಯಲಿಕ್ಕಿಲ್ಲ. ಇದು ಇನ್ನೂ ಅವನಿಗೆ ಗೊತ್ತಿಲ್ಲ ಎಂದರು ಪಾರ್ಥಕ್ಕ. ಯಾರು ಕರೆಯಬೇಕೆಂದವರು? ಅವನ ಪ್ರಯತ್ನ ಅವ ಮಾಡಿದ ಅಷ್ಟೇ. ಒಂದಲ್ಲ ಒಂದು ಕಾಲಕ್ಕೆ ಅವ ಏನೆಲ್ಲ ಮನಸ್ಸಿನಲ್ಲಿ ಕಂಡಿದ್ದನೋ ಅದೆಲ್ಲ ನಿಜವಾದೀತು. ಹೇಗೆ ಹೇಳುವುದು? ನೀನು ಬಿಡು ಚದುರಂಗಿ, ಯಾರ ಮನೆ ಕೌಂಚಿ ಹಾಕಬೇಕೋ ಎಂದರು ಪಾರ್ಥಕ್ಕ. ಹಾಗೆ ಬೈಯುವ ಸ್ವಾತಂತ್ರ್ಯ ಅವರಿಗುಂಟು. ಅವರು ಹಾಗೆ ಹೇಳಿದರೆಂದು ಹಚ್ಚಿಕೊಳ್ಳುವ ಮಕ್ಕಳು ಇವಲ್ಲ. ವಾದಕ್ಕೆ ವಾದ, ಜಟಾಪಟಿ, ಅಲ್ಲಿಗೆ ಅದರ ಬಿಸಿ ಅಷ್ಟೇ. ನಾನು ಇದನ್ನೆಲ್ಲ ಹೇಳುವುದು ಬೇಡವಿತ್ತು. ಈಗ ಬಾಣಂತಿ ಎಂದರೆ ಹೇಗಿರಬೇಕು? ಬಿಸಿ ಬಿಸಿ ಉಂಡು ಕುಡಿದು ಎಲೆ ಅಡಿಕೆ ಜಗಿದು ಯಾವ ಕರಕರೆ ಇಲ್ಲದೆ ಇರಬೇಕು. ಗೊತ್ತಿದ್ದೂ ನನ್ನ ಪುರಾಣ ಬಿಚ್ಚಿದೆ ಅಂತೆಲ್ಲ ಹೇಳುವಾಗ ತೊಟ್ಟಿಲಿಗೆ ಗೆಜ್ಜೆ ಬಡಿಯುವ ಸದ್ದಾಯಿತು. ಅಮ್ಮಿ ಎದ್ದಿತಲ್ಲ, ಅಮ್ಮಿ ಎಚ್ಚರವಾಯ್ತ ಮುದ್ದುಗೆ ಎನ್ನುತ್ತಾ ಯಾಕಳುವೆ ಎಲೆರಂಗ ಹಾಡುತ್ತಾ ತೊಟ್ಟಿಲನ್ನು ಸ್ವಲ್ಪ ಜೋರಾಗಿ ಬೀಸಿದರು ಪಾರ್ಥಕ್ಕ. ಮಗು ನೋಡು, ಉಸಿರು ಬಿಡುವಾಗ ಗುರ್ಗುರ್ರಾಗುತ್ತಿದೆ, ಒಳಗೆ ಥಂಡಿಯಾಗಿದೆ. ಸಂಬಾರ ಬಳ್ಳಿ ಸೊಪ್ಪಿನ ರಸಕ್ಕೆ ಜೇನುತುಪ್ಪ ಬೆರೆಸಿ ಒಂದು ಚಮಚ ಕುಡಿಸಬೇಕು. ವೀಳೆದೆಲೆ ಬಾಡಿಸಿ ನೆತ್ತಿಗೆ ಇಡಬೇಕು. ಗುರುವಾರ ಅಮ್ಮ ಮಗುವಿಗೆ ಸುತ್ತುಮುದ್ದು ಹಾಕಿದ್ದಳಾ? ಪಾರ್ಥಕ್ಕ ಸಂಬಾರ ಬಳ್ಳಿಯ ಸೊಪ್ಪು ಕೊಯ್ದು ತರಲು ಎದ್ದು ಹೋದರು. ಆಗ ಮೆಲ್ಲಗೆ ಒಗ್ಗರಣೆ ಸೌಟು ಕೈಯಲ್ಲಿಟ್ಟುಕೊಂಡು ಮೆಣಸು ಮುರಿಯುತ್ತಾ ಬಂದ ಗೌರಮ್ಮ, ಇವರು ಯಾಕೆ ಅವನಿಗೆ ಹಾಗೆ ಶಾಪ ಹಾಕಬೇಕು? ಅವ ಏನೇ ಸಾಯಲಿ, ಮಾಡಿದ್ದನ್ನು ಎರಡೂ ಕೈಯಲ್ಲಿ ತಿನ್ನುತ್ತಾನೆ ಒಂದು ದಿವಸ. ಅವ ಮಾಡಿದ್ದು ಅಂತಿಂತಹ ತಪ್ಪು ಅಲ್ಲವೆನ್ನು, ಹೊಟ್ಟೆಗೆ ಹಾಕಿಕೊಳ್ಳುವಂತಹುದೇ ಅಲ್ಲ. ಕಡೇ ಪಕ್ಷ ಅಬ್ಬೆಗೆ ಒಂದು ಮಾತು ಹೇಳಿಯಾದರೂ ಹಾಗೆ ಮಾಡಿದ್ದರೆ. ಒಟ್ಟು ಒಂದು ಗಾದೆ ಇದೆಯಲ್ಲ, ಮಗಳನ್ನು ಹೆತ್ತೆ ಅಳಿಯಂಗೆ ಕೊಟ್ಟೆ, ಮಗನ್ನ ಹೆತ್ತೆ ಸೊಸೆಗೆ ಕೊಟ್ಟೆ ಅಂತ. ಗಾದೆ ಮಾಡಿದ ಮುಂಚಿನವರು ಹೆಡ್ಡರಲ್ಲ ಎಂದು ಸಣ್ಣ ದನಿಯಲ್ಲಿ ಹೇಳಿದರು.